ಅಲಗಿಲವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ದಿನಾಂಕ 19/9/2025 ಶುಕ್ರವಾರದಂದು ಹಸಿರು ತೋರಣಗಳಿಂದ ಸಿಂಗರಿಸಿ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲು ಉಕ್ಕಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಖಾದರ್ ಬಾಷಾ ಮುಂಡ್ರಿಗಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳಿಸಲಾಯಿತು. ಗ್ರಾಮ ಪಂಚಾಯಿತಿ ವಡವಿರವರ ಸಹಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಅಡುಗೆ ಕೊಠಡಿ ನಿರ್ಮಾಣಗೊಂಡಿದೆ. ಶಾಲೆಗೆ ಅಡುಗೆ ಕೊಠಡಿ ಅವಶ್ಯಕತೆ ಇದ್ದುದರಿಂದ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಅವರು ಲಿಖಿತವಾಗಿ ಮನವಿ ಸಲ್ಲಿಸಿದ್ದು, ಅತ್ಯಂತ ಕಾಳಜಿ ವಹಿಸಿ ಅಲಗಿಲವಾಡದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಪಾಳಿ ಹಳ್ಳಿಮಠರವರು ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಿಸಲು ಶ್ರಮ ವಹಿಸಿದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನ ನೀಡಿದ ವಡವಿ ಗ್ರಾಮ ಪಂಚಾಯಿತಿಗೆ ಹಾಗೂ ಅಧ್ಯಕ್ಷರಾದ ರಮೇಶ್ ಗುಳೇದ್ ಒಳಗೊಂಡಂತೆ ಎಲ್ಲಾ ಸದಸ್ಯರಿಗೂ, ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಹಾಗೂ ಎಲ್ಲಾ ಸಿಬ್ಬಂದಿಗಳಿಗೆ ಗ್ರಾಮ ಮತ್ತು ಶಾಲಾ ವತಿಯಿಂದ ಧನ್ಯವಾದ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ 2025ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಲಗಿಲವಾಡ ಗ್ರಾಮದ ಪ್ರತಿಭಾವಂತ ಮಕ್ಕಳಾದ ಪಿಯುಸಿಯ ವಾಣಿಜ್ಯ ವಿಭಾಗದ ಮೇಘಾ ಪಾಟೀಲ್, ಕಲಾ ವಿಭಾಗದ ಶಂಭುಲಿಂಗ ಯಳವತ್ತಿ, ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಹಮ್ಮದ್ ರಫೀಕ್ ಬಟ್ಟೂರು ಈ ಮಕ್ಕಳನ್ನ ಶಾಲೆ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಿವೃತ್ತ ಶಿಕ್ಷಕರಾದ ಎಫ್.ಜಿ. ಪಾಟೀಲ್ ಸರ್ ಮಾತನಾಡಿ, 20 ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ 70 ವರ್ಷ ಸುಖವಾಗಿ ಇರಬಹುದು. ಅದಕ್ಕಾಗಿ ನಿಮ್ಮ ಭವಿಷ್ಯಕ್ಕೋಸ್ಕರ ಶ್ರಮಪಟ್ಟು ಅಭ್ಯಾಸ ಮಾಡಬೇಕು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಮಾತನಾಡಿ, ಚಿಕ್ಕ ಶಾಲೆಯಾದರೂ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದು ಬಹಳಷ್ಟು ಸಂತೋಷ ತಂದಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಖಾದರ್ ಬಾಷಾ ಮುಂಡ್ರಿಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿ ಹಳ್ಳಿಮಠ, ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ, ನಿವೃತ್ತ ಶಿಕ್ಷಕರಾದ ಎಫ್.ಜಿ. ಪಾಟೀಲ್, ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮಿಶ್ ಯರ್ಗುಪ್ಪಿ, ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ್ ಎಮ್ಮಿಯವರ್, ವಡವಿ ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ವಸಂತ್ ಸೂರುಣಗಿ, ಅಂಗನವಾಡಿ ಗುರುಮಾತೆಯರಾದ ಮಹಾದೇವಿ ಹಸ್ವಿಮಠ, ಗ್ರಾಮದ ಹಿರಿಯರಾದ ಇಮಾಮ್ ಸಾಬ್ ನದಾಫ್, ಶಿವಪ್ಪ ಪೂಜಾರ್, ದಾವಲ್ ಸಾಬ್ ಟಪಾಲ್ನವರ್, ಸಣ್ಣ ಮೌಲಾ ಸಾಬ್ ನದಾಫ್, ಮಕ್ಕಳು, ಗ್ರಾಮದ ಗುರು ಹಿರಿಯರು, ಹಳೆಯ ವಿದ್ಯಾರ್ಥಿಗಳು, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಡುಗೆ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಮಮತೆಯ ಮಂಗಳ ಮಾತೆ, ಜಯ ಜಯ ಹೇ ಭಾರತ ಮಾತೆ, ಜಯ ಜಯ ಹೇ ಭಾರತ ಮಾತೆ. ಸ್ವತಂತ್ರ ತಂದ ನೆಚ್ಚಿನ ನಾಯಕ ಪೂಜ ಮಹಾತ್ಮ ಗಾಂಧಿ, ಆ ಪ್ರೇಮದ ಪುತ್ರ ಪಂಡಿತ ನೆಹರು, ವಿಶ್ವದ ಶಾಂತಿಗೆ ನಾಂದಿ, ವಿಶ್ವದ ಶಾಂತಿಗೆ ನಾಂದಿ. ಮಹಾಕೋಟಿ ಜನ ಆರಾಧಿಸುವ ಮಮತೆಯ ಮಂಗಳ ಮಾತೆ, ಜಯ ಜಯ ಹೇ ಉಪಾಧ್ಯಕ್ಷರ ಯಜಮಾನರಾದಂತಹ ಪ್ರಕಾಶ್ ಎಮ್ಮಿ ಅವರೇ ಮತ್ತು ಈ ಶಾಲೆಯ ಪ್ರಧಾನ ಶಿಕ್ಷಕರಾದ ಜಕ್ಲಿ ಸರ್ ಅವರೇ ಮತ್ತು ಸಹ ಶಿಕ್ಷಕರಾದ ಯರ್ಗುಪ್ಪಿ ಸರ್ ಗುರುಗಳೇ ಮತ್ತು ನಮ್ಮ ಆಪರೇಟರ್ ಮತ್ತು ಅಷ್ಟೆಲ್ಲ ಮುದ್ದು ಮಕ್ಕಳೇ ಮತ್ತು ಈ ಸನ್ಮಾನ ಈ ಶಾಲೆಯಲ್ಲೇ ಕಲಿತು ಮುಂದೆ ಏನು SLC ಮತ್ತು PUCಯಲ್ಲಿ ಸಾಧನೆಗೈದಂತ ಮುದ್ದು ಮಕ್ಕಳೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನಂದ್ರೆ ಈ ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಇಲ್ಲೇ ಫಸ್ಟ್ 1 ವರ್ಷ ಮಾಡಿ ಹೋಗಿದ್ದೆ. ಈ 1 ವರ್ಷ ಮಾಡಿ ಹೋದಾಗ ಸರ್ ಅವಾಗ ಬರೀ ಬೇಡಿಕೆ ಕೊಡೋರು, ಮೇಡಮ್ ಅದು ಇಲ್ರಿ ಇದು ಇಲ್ರಿ ಹಂಗ್ರಿ ಹಿಂಗ್ರಿ. ಈ ಸರಿಗೆ ಎಷ್ಟು ಎನರ್ಜಿ ಅಂದ್ರೆ ಈ ಶಾಲೆ ನಮ್ದು ಇಷ್ಟ ಶಾಲೆ ಐತ್ ಬಿಡಪ್ಪ, ಇಸ ಮಕ್ಕಳದವ ನಮ್ಗೆ 20-25 ಹುಡುಗರು ಅದ ಅಷ್ಟ್ರಾಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಅಷ್ಟು ಎನರ್ಜಿ ಆಗಿ ಇಷ್ಟು ಏಜ್ ಒಳಗೂ ಕೂಡ ಅಷ್ಟು
ಸ್ಫೂರ್ತಿದಾಯಕವಾಗಿ ನಮ್ಮ ಮಕ್ಕಳಿಗೆ ದೊಡ್ಡ ಶಾಲೆಗಿಂತಲೂ ನಮ್ಮ ಮಕ್ಕಳಿಗೆ ಕಡಿಮೆ ಇಲ್ಲ, ನಮ್ಮ ಮಕ್ಕಳಿಗೆ ಏನು ಕಡಿಮೆ ಅನಿಸ್ಬಾರ್ದು ಅಂತ ಎಲ್ಲೆಲ್ಲಿ ಆದ್ರೂ ಆ ಇರಿಬಿ ಏನಂತಾರಲ್ಲ, ಇರಿಬಿ ಎಲ್ಲಿ ಸಕ್ಕರೆ ಇರ್ತೈತಿ ಅದನ್ನ ಹುಡುಕಿ ಹೆಂಗ ತಗೊಂಡ್ ಬರ್ತೈತಿ, ಹಂಗ ನಮ್ ಜಕ್ಲಿ ಸರ್ ಕೂಡ ಎಲ್ಲೆಲ್ಲಿ ಏನೇನ್ ಸೌಲಭ್ಯ ಸಿಗ್ತೈತಿ ಅದ ಯೋಚನೆದೊಳಗೆ ಇರ್ತಾರೆ. ಏನು ನಮ್ಮ ಶಾಲೆ ನಮ್ಮ ಪಂಚಾಯತಿಗೆ ಬಂದದಾಯ್ತು, ಮತ್ತೆ ಇವ್ರ ನಮ್ಮ ಪ್ರಕಾಶ್ ಎಮ್ಮಿ ಅವ್ರು ಕೂಡ ಶಾಲೆಗೆ ಸರ್ಕಾರನೆ ಕೊಟ್ರು, ಅದರ ಬಗ್ಗೆ ಆಯ್ತು. ಒಟ್ಟು ಎಲ್ಲಿ ಸಿಗುತ್ತೆ ಅಲ್ಲಿ